ರೈತರಿಗೆ ಸಮರ್ಪಕ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಆಗ್ರಹಿಸಿ ಹೊಳಲ್ಕೆರೆ ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಇನ್ನು ಅಕ್ರಮ ಸಕ್ರಮದ ಅಡಿ ಸರ್ಕಾರ ರೈತರಿಂದಲೇ ಸ್ವಯಂ ವೆಚ್ಚ ಯೋಜನೆಯನ್ನು ರದ್ದುಗೊಳಿಸಿ ಹಿಂದಿನಂತೆ ಸರ್ಕಾರವೇ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಕೊಡಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ಈ ವರ್ಷ ಅತಿವೃಷ್ಟಿ ಮತ್ತು ಹಿಂದಿನ ವರ್ಷದ ಬರಗಾಲದಿಂದ ತಾಲೂಕಿನ ರೈತರು ತತ್ತರಿಸಿ ಹೋಗಿದ್ದಾರೆ. ಇದರ ಜೊತೆ ಈ ವರ್ಷ ಬೆಳೆ ನಷ್ಟ ಉಂಟಾಗಿದೆ. ಬೆಳೆ ನಷ್ಟ ವರದಿಯನ್ನು ವ್ಯವಸಾಯ ಮತ್ತು ಕಂದಾಯ ಇಲಾಖೆಗಳು ಕ್ರಮ ವಹಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮೂಲಕ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಮತ್ತು ರೈತ ಸಂಘದ ಸದಸ್ಯರು ಹಾಜರಿದ್ದರು. ಚರಂಡಿಯಲ್ಲಿ ಬಿದ್ದಿದ್ದಾರೆ. ಅವ್ರು ಇರಲಿ, ನೀವು AEE ಅವರು ಕೂಡ ಹೊಸದಾಗಿ ಬಂದಿದ್ದೀರಿ ಈ ಪ್ರದೇಶಕ್ಕೆ. ನೀವು ಹಳಬರು ಏನು ಕೆಸರು ಹಚ್ಕೊಂಡಿದ್ರ ಮೇಲೆ ಅದನ್ನು ಹಚ್ಕೊಳಕ್ ಹೋಗ್ಬೇಡಿ. ಏನು ದುಡ್ಡು ಕಟ್ಟಿರ್ತಾರೆ ಇಲಾಖೆಗೆ, ರೈತರು ಅಷ್ಟೇ ಹಣದ ಮೇಲೆ ಅವರಿಗೆ TCಗಳನ್ನು ಅಳವಡಿಸಿ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ. ₹1 ಜಾಸ್ತಿ ತಗೊಂಡಿದ್ದಾರೆ, ಕೊಟ್ಟಿದ್ದಾರೆ ಅಂತ ಹೇಳಿದರೆ SO ಇರಲಿ, ಅಸಿಸ್ಟೆಂಟ್ ಇಂಜಿನಿಯರ್ ಇರಲಿ, ಯಾರೇ ಇರಲಿ, ನೀವು ಕಾಂಟ್ರಾಕ್ಟ್ದಾರಗಳನ್ನು ಬಳಸಿ ಅಪರಾಧ ಮಾಡಿದಿರಿ ಅಂತ ಗೊತ್ತಾದರೆ ನಿಮಗೆ ನಾವು ಏನು ಮಾಡ್ತೀವಿ ಅಂತ ಖಂಡಿತ ಹೇಳೋದಿಲ್ಲ. ಅದು ಆಗದಂಗೆ ಅವಕಾಶ ಕೊಡಬಾರ್ದು. ಆಗದ ರೀತಿಯಲ್ಲಿ ನೀವು ನೋಡ್ಕೋಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಈಗ ಕರೆಂಟಿಗೆ ಸಂಬಂಧಪಟ್ಟ ಹಾಗೆ ಈಗ ಮಾತಾಡಿರೋ ಎಲ್ಲ ವಿಚಾರದ ಮೇಲೆ AEE ಅವರು ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ. ಮೊನ್ನೆ ಇಲ್ಲಿ ಏನು ಮಲ್ಕಾಪುರದಲ್ಲಿ ಒಂದು TC ಇತ್ತು, 100 TC